ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಅಯ್ಯೋ, ಇದೇನಂತ ನೋಡ್ತಿದ್ದೀರಾ? ಇದೇ ಮಸಾಲ ಮೆಣಸಿನ್ಕಾಯಿ. ಯಾವುದೇ ಊಟದ ಜೊತೆ ತಿಂದರೆ ಅದು ರುಚಿನೇ ಬೇರೆ. ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹಸಿಮೆಣಸಿನ್ಕಾಯಿ, ಜೀರಿಗೆ, ಉರ್ಗಡ್ಲೆ, ಉಪ್ಪು. ಇದನ್ನು ಹೇಗೆ ಮಾಡೋದಂತ ನೋಡೋಣ. ಒಂದು ಜಾರ್ ತೊಗೊಳ್ಳಿ, ಅದಕ್ಕೆ 4 ಸ್ಪೂನ್ ಉರಿಗಡಲೆ, 1 ಸ್ಪೂನ್ ಉಪ್ಪು, 2 ಸ್ಪೂನ್ ಜೀರಿಗೆ ಹಾಕಿ ಡ್ರೈ ಪೌಡರ್ ಮಾಡಿ ಇಟ್ಕೊಳ್ಳಿ. ಪೌಡರ್ ಏನಾದ್ರು ಎಕ್ಸ್ಟ್ರಾ ಇತ್ತಂದರೆ ಅದನ್ನು ನೀವು ಸ್ಟೋರ್ ಕೂಡ ಮಾಡ್ಬೋದು. ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ, ಈ ರೀತಿ ಪೌಡರ್ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಅದನ್ನು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಅದಕ್ಕೆ ಫಿಲ್ ಮಾಡಬೇಕಾಗುತ್ತೆ. ನಿಮ್ಗೆ ಈ ರೀತಿ ಕಟ್ ಮಾಡೋದು ಕಷ್ಟ ಆಯಿತು ಅಂದರೆ ಚಾಪ್ ಬೋರ್ಡ್ನ ಯೂಸ್ ಮಾಡಿ ನೀವು ಅದನ್ನು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ ಪೌಡರ್ ರೆಡಿ ಇರೋದನ್ನು ಮೆಣಸಿನ್ಕಾಯಿ ಒಳಗಡೆ ಫಿಲ್ ಮಾಡಬೇಕಾಗತ್ತೆ. ಇನ್ ಕೇಸ್ ಏನಾದ್ರು ಮೆಣಸಿನ್ಕಾಯಿ ತುಂಬ ಖಾರ ಇತ್ತು ಅಂತಂದರೆ ನೀವು ಆ ಬೀಜನ ತೆಗೆದು ಕೂಡ ನೀವು ಆ ಪೌಡರ್ನ ಫಿಲ್ ಮಾಡ್ಬೋದು. ಇದನ್ನು ನಿಮ್ಮ ಮನೆಯಲ್ಲಿ ತುಂಬ ಬೇಗ ಮತ್ತು ಸುಲಭವಾಗಿ ಮಾಡ್ಕೋಬೋದು. ನೆಕ್ಸ್ಟ್ ಅದನ್ನು ಫ್ರೈ ಮಾಡೋದಕ್ಕೆ ಒಂದು ತವ ಇಟ್ಬಿಟ್ಟು ಆ ತವ ಬಿಸಿ ಆದಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ನೆಕ್ಸ್ಟು ಆ ಮಸಾಲೆ ತುಂಬಿರೋ ಮೆಣಸಿನ್ಕಾಯಿನ ಆ ತವ ಮೇಲೆ ಇಡಿ. ಅದು ಸ್ವಲ್ಪ ಚಟಪಟ ಅಂತ ಸಿಡಿಯುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಅದನ್ನು ಇಡಬೇಕಾಗತ್ತೆ. ಎಣ್ಣೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಅಂತಂದರೆ ಅದಕ್ಕೆ 1 ಸ್ಪೂನ್ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಬಂದುಬಿಟ್ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗತ್ತೆ. 2 ಮಿನಿಟ್ಸ್ ಆದ ತಕ್ಷಣ ಆ ಮೆಣಸಿನ್ಕಾಯಿನ ಟರ್ನ್ ಮಾಡಿ 2 ಕಡೆ ಚೆನ್ನಾಗಿ ರೋಸ್ಟ್ ಆದಮೇಲೆ ನಮ್ಮ ಮಸಾಲ ಮೆಣಸಿನ್ಕಾಯಿ ರೆಡಿ ಇದೆ. ಇದು ಯಾವುದೇ ಅನ್ನ ಸಾಂಬಾರ್ ಜೊತೆ ಕೂಡ ಸೂಪರ್ ಕಾಂಬಿನೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.